ಅನ್ವಿ ಏನ್ ಮಾಡ್ತಿದ್ಯಾ? ಅನ್ವಿ ನಾನ್ ಸತ್ತೋತ್ರ ಏನ್ ಮಾಡ್ತೀಯಾ? ಹೋಗ್ ಸಾಯಿ. ಆದ್ರೆ ಗೌತಮ್, ನನ್ನ ಅಜ್ಜಿ ಬರ್ತಡೆಗೆ ನೀನು 5 ಲಕ್ಷಕ್ಕಿಂತ ಕಡಿಮೆ ಬೆಲೆ ಗಿಫ್ಟ್ ಕೊಟ್ರೆ ನಿನ್ನನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಬೀದಿ ನಾಯಿಗಳಿಗೆ ಹಾಕ್ತೀನಿ. ಥ್ಯಾಂಕ್ ಗಾಡ್ ಇವತ್ತಿಗೂ ಉಳ್ಕೊಂಡೆ. ಅನ್ವಿ ನೀನ್ ಟೆನ್ಷನ್ ಮಾಡ್ಕೋಬೇಡ. ನಾನು ಯಾವ ತರ ಗಿಫ್ಟ್ ತರ್ತೀನಿ ಅಂದ್ರೆ ಅಜ್ಜಿಗೆ ಮಾತ್ರ ಅಲ್ಲ, ನೀನು ಸಹ ಅದು ನೋಡಿ ಶಾಕ್ ಆಗ್ತೀಯಾ. ಐ ಪ್ರಾಮಿಸ್. ಎಕ್ಸಾಕ್ಟ್ಲಿ. ಒಂದ್ ವೇಳೆ ಹಾಗಾಗಿಲ್ಲ ಅಂದ್ರೆ ಆಗ ಹಾಗೆ ಆಗುತ್ತೆ. ಬೆಟರ್. ಕರ್ನಾಟಕದ ಮಿಲೇನಿಯರ್ ಬಿಸ್ನೆಸ್ ಫ್ಯಾಮಿಲಿ ರಾಜ್ಗುರು ಅಂಡ್ ಸನ್ಸ್ ನ ಮುಖ್ಯಸ್ಥೆ ಗಾಯತ್ರಿ ದೇವಿ ಅವರ ಬರ್ತ್ಡೇ ಸೆಲೆಬ್ರೇಷನ್ ನಡೆಯೋದ್ರಲ್ಲಿತ್ತು. ಸಿಟಿಯ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಈ ಪಾರ್ಟಿಗೆ ಬರೋರಿದ್ರು. ಸೊ ಹಾಗಾಗಿ ಅನ್ವಿತಾ ತನ್ನ ಕಡೆಯಿಂದ ಅಜ್ಜಿ ಕೊಡೋ ಗಿಫ್ಟ್ ತುಂಬಾ ಕಾಸ್ಟ್ಲಿ ಆಗಿರ್ಬೇಕನ್ನೋ ಆಸೆ ಇತ್ತು. ಆದ್ರೆ ಗಾಯತ್ರಿ ದೇವಿ ಮೊಮ್ಮಗಳಾದ ಅನ್ವಿತಾ ತುಂಬಾ ಟೆನ್ಷನ್ ಅಲ್ಲಿದ್ಲು. ಯಾಕಂದ್ರೆ ಅವಳ ತಾತ ಯಾವುದೋ ಒಂದು ರಹಸ್ಯ ಕಾರಣಕ್ಕೆ ಈ ಬಡವ ಗೌತಮ್ ಜೊತೆ ಅವಳಿಗೆ ಮದುವೆ ಮಾಡಿಸಿದ್ರು. ಹಾಗಾಗಿ ಅವಳ ಅಜ್ಜಿ ಅವಳಿಗೆ ಅವಮಾನ ಮಾಡೋ ಒಂದೇ ಒಂದು ಚಾನ್ಸ್ ಕೂಡ ಬಿಟ್ಟಿರಲಿಲ್ಲ. ಹಾಗಾಗಿ ಅನ್ವಿತಾ ತುಂಬಾ ಎಕ್ಸ್ಪೆನ್ಸಿವ್ ಆದ ಗಿಫ್ಟ್ ಅನ್ನ ಅಜ್ಜಿಗೆ ಕೊಟ್ಟು ಎಲ್ಲರೆದುರು ತನ್ನ ಸ್ಟೇಟಸ್ ತೋರಿಸ್ಬೇಕಂತಿದ್ದು. ಗಾಯತ್ರಿ ದೇವಿಗೆ ಗಿಫ್ಟ್ ಕೊಡೋ ಆಲೋಚನೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಪೊಲೀಸ್ ಟೀಮ್ ಬಂದು ಅವರನ್ನ ಸುತ್ತುವರೆದ್ರು. ಹಿಡ್ಕೊಳ್ಳಿ ಈ ಕಳ್ಳನ್ನ. ಕಳ್ಳನ? ನಾನೇನು ಮಾಡಿಲ್ಲ, ನಾನೇನು ಕದ್ದಿಲ್ಲ. ಹೌದಾ? ನಡಿ. ಇವನೇ ಆ ಕಳ್ಳ. ಇವನೇ ಸಂಚು ಮಾಡಿ ಕಳ್ಳತನ ಮಾಡಿರೋದು. ಅಜ್ಜಿಯ ಬರ್ತ್ಡೇಗೆ ಅತ್ಯಂತ ಬೆಲೆ ಬಾಳೋ ಗಿಫ್ಟ್ ತಗೊಳ್ಳೋಕೆ ಗೌತಮ್ ಸಿಟಿಯ ತುಂಬಾ ಎಕ್ಸ್ಪೆನ್ಸಿವ್ ಲಕ್ಸುರಿಯಸ್ ಜ್ಯುವೆಲರಿ ಶಾಪ್ ಮುಂದೆ ನಿಂತಿದ್ದ. ಗ್ಲಾಸ್ ಹಿಂದೆ ಹೊಳಿತಾ ಇರೋ ಡೈಮಂಡ್ ನೆಕ್ಲೆಸ್ ಅನ್ನ ನೋಡಿ ಏನೋ ಯೋಚನೆ ಮಾಡ್ತಾ ನಿಂತಿದ್ದ. ಆಗ್ಲೇ ಏ ಭಿಕ್ಷುಕ, ಏನ್ ನೋಡ್ತಿದ್ಯಾ? ಇಲ್ಲಿರೋ ಪ್ರತಿಯೊಂದು ಜ್ಯುವೆಲರಿ ಏನಿಲ್ಲ ಅಂದ್ರೂ 5 ಲಕ್ಷ ರೂಪಾಯಿಯಿಂದ ಬೆಲೆ ಬಾಳುತ್ತೆ. ನಿನ್ಗದನ್ನ ಕೊಳ್ಳೋ ಯೋಗ್ಯತೆ ಇದೆಯಾ? ನಡಿ ಆಚೆ. ನಾನು ಬರೀ ನೋಡ್ತಿದ್ದೀನಿ, ಅದಕ್ಕೂ ದುಡ್ಡು ಕೊಡ್ಬೇಕಾ? ನೋಡೋ ಯೋಗ್ಯತನಾದ್ರೂ ಇದ್ಯಾ? ಹೊರಡೋ ಇಲ್ಲಿಂದ. ನಾನು ಮುಂದೆ ನಿಂತಿದ್ದೆ ಅಷ್ಟೇ, ನಾನೇನು ಕಳ್ತನ ಮಾಡಿಲ್ಲ. ಹೌದಾ? ಪೊಲೀಸ್ ಸ್ಟೇಷನ್ ನಡಿ. ಅಲ್ಲಿ ಎಣ್ಣೆ ಹಚ್ಚಿರೋ ಲಾಟಿ ನಿನ್ನ ಹತ್ರ ಬಾಯ್ ಬಿಡಿಸುತ್ತೆ ನೀನ್ ಹೆಂಗ್ ಕಳ್ತನ ಮಾಡ್ದೆ ಅಂತ. ಹಾಗೆ ಅಷ್ಟು ದೊಡ್ಡ ಹಾರನ ಯಾರು ಕೊಟ್ಟು ಬಂದೆ ಅಂತ. ಅವನನ್ನ ಕರ್ಕೊಂಡು ಹೋಗಿ. ಇನ್ಸ್ಪೆಕ್ಟರ್ ಸರ್, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನೇನು ಕಳ್ತನ ಮಾಡಿಲ್ಲ ಇನ್ಸ್ಪೆಕ್ಟರ್. ನೀವು ನನ್ನ ಬಗ್ಗೆ ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಾ. ನಾನೇನು ತಪ್ಪು ಮಾಡಿಲ್ಲ. ನೀವು ನನ್ನ ಮಾತು ಕೇಳಿ. ಪೊಲೀಸ್ ಗೌತಮ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ನನ್ನ ಬಿಡಿ, ನನ್ನ ಯಾಕೆ ಹೀಗೆ ಇಟ್ಕೊಂಡಿದ್ದೀರಾ? ಬಿಡಿ. ನೀವು ತಪ್ಪು ಮಾಡ್ತಿದ್ದೀರಾ ಸರ್. ಒಳಗಡೆ ಹೋಗಿ ಸೈಲೆಂಟ್ ಆಗಿ ಕೂತ್ಕೋ, ಇಲ್ಲ ಅಂದ್ರೆ ಬಾರಿಸ್ತೀನಿ ನೋಡು. ಕೇಳಿಸ್ಕೋ, ಆ ಮೂಲೆಯಲ್ಲಿ ಕೂತ್ಕೋಬೇಡ. ನಿನ್ನಂತ ಒಬ್ಬ ಕಳ್ಳನ್ನ ಅಲ್ಲಿ ಹೆಂಗ್ ಹೊಡೆದಿದ್ದೆ ಅಂದ್ರೆ ಅವನಲ್ಲೇ ಕುಸ್ತೋದ. ಇನ್ಸ್ಪೆಕ್ಟರ್ ಸರ್, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಕಳ್ಳ ಅಲ್ಲ, ನಾನು ಅನ್ವಿತಾ ರಾಜ್ಗುರು ಗಂಡ. ಓ ಓಕೆ, ನೀನ ರಾಜ್ಗುರು ಫ್ಯಾಮಿಲಿಯ ನಾಲಾಯಕ್ ಮನೆ ಅಳಿಯ. ಶ್ರೀಮಂತ ಹೆಂಡತಿನ ಖುಷಿ ಪಡಿಸೋದಕ್ಕೆ ಕಳ್ಳತನ ಮಾಡ್ತಿದ್ಯಾ? ಅವನ ಒಳಗಡೆ ಯಾಕೆ? ದಯವಿಟ್ಟು ನನ್ನ ಮಾತು ಕೇಳಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನೇನು ಮಾಡಿಲ್ಲ ಸರ್. ಹಲೋ ಅನ್ವಿತಾ ಮೇಡಮ್, ನೀವು ನಿಮ್ಮ ಹಸ್ಬೆಂಡ್ಗೆ ದುಡ್ಡು ಯಾಕೆ ಕೊಡ್ತಿಲ್ಲ? ಇದರಿಂದ ನಮ್ ಕೆಲಸ ಜಾಸ್ತಿ ಆಗ್ತದೆ. ಏನಾಯ್ತು ಇನ್ಸ್ಪೆಕ್ಟರ್ ಸರ್? ನಿಮ್ಮನ್ನ ಖುಷಿ ಪಡಿಸೋದಕ್ಕೆ ನಿಮ್ ರಾಜ್ಕುಮಾರ ಜ್ಯುವೆಲರಿ ಶಾಪ್ ಇಂದ ಕಳ್ಳತನ ಮಾಡಿ ಸಿಗಾಕೊಂಡಿದ್ದಾನೆ. ವಾಟ್? ಇವಾಗ ಕಳ್ತನನು ಶುರು ಮಾಡದ್ನಾ? ಇನ್ಸ್ಪೆಕ್ಟರ್, ನೀವು ಅವನನ್ನ ಹೊಡಿಬಹುದು, ಬಡಿಬಹುದು, ಅಥವಾ ನಿಮಗೇನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡಿ. ನಾನು ಅವನನ್ನ ಬಿಡ್ಸೋಕ್ ಬರಲ್ಲ. ತಾತ ಅದ್ಯಾವ ಕಳ್ಳನ್ನ ನನ್ನ ಕುತ್ತಿಗೆ ಕಟ್ಟಿದಾರೋ ಗೊತ್ತಿಲ್ಲ. ಈ ಲಾಕಪ್ ನಿಂದ ಹೊರಗೆ ಹೇಗೆ ಹೋಗೋದಂತ ಗೌತಮ್ಗೂ ಅರ್ಥ ಆಗ್ತಿರ್ಲಿಲ್ಲ. ಅತ್ತ ಇನ್ಸ್ಪೆಕ್ಟರ್ ಸಹ ಅವನ ಒಂದೇ ಒಂದು ಮಾತು ಕೇಳೋಕು ರೆಡಿ ಇರ್ಲಿಲ್ಲ. ಅವನು ಬರೀ ಚಿನ್ನದ ಅಂಗಡಿಯಲ್ಲಿ ಕಳುವಾದ ಡೈಮಂಡ್ ನೆಕ್ಲೆಸ್ ನ ವಾಪಸ್ ಪಡಿಬೇಕಂತ ಹಿಂದೆ ಬಿದ್ದಿದ್ದ. ಕಳ್ಳತನ ಮಾಡ್ತೀಯಾ? ಇನ್ಸ್ಪೆಕ್ಟರ್ ಒಂದು ದೊಡ್ಡ ಕೋಲ್ ತಗೊಂಡು ಗೌತಮ್ನ ಹೊಡೆಯೋಕೆ ಶುರು ಮಾಡ್ದ. ಅದೇ ಟೈಮ್ ನಲ್ಲಿ ನಿಲ್ಸು. ಸಡನ್ ಆಗಿ ಹಿಂದೆಯಿಂದ ಒಂದು ಖಡಕ್ ಧ್ವನಿ ಬಂತು. ಸರ್, ನಿಂಗೆಷ್ಟು ಧೈರ್ಯ? ನಂಗನ್ಸುತ್ತೆ ನಿನ್ನ ಕೆಲಸ ಮತ್ತೆ ಯೂನಿಫಾರ್ಮ್ ಮೇಲೆ ನಿಂಗೆ ದ್ವೇಷ ಶುರುವಾಗಿದೆ ಅಂತ.
ಹುಕುಂ, ಇಲ್ಲಿ ನಿಮ್ಗೆ ಆಗಿರೋ ತೊಂದರೆಗೆ ನಾನ್ ಸಾರಿ ಕೇಳ್ತೀನಿ. ಸರ್, ನೀವೇನ್ ಮಾಡ್ತಿದ್ದೀರಾ? ಇವನು ರಾಜ್ಗುರು ಫ್ಯಾಮಿಲಿಯ ಮನೆ ಅಳಿಯ ಸರ್. ಇವನು ಮಿತ್ತಲ್ ಶಾಪ್ನಲ್ಲಿ ಡೈಮಂಡ್ ನೆಕ್ಲೆಸ್ನ ಕಳ್ತನ ಮಾಡಿ ಸಿಕ್ಬಿದ್ದಿದ್ದಾನೆ. ಅಷ್ಟೇ ಅಲ್ಲ, ಹೆಂಡತಿ ಕೂಡ ಇವನನ್ನ ಬಿಡಿಸೋದಕ್ಕೆ ಒಪ್ಲಿಲ್ಲ. ಶಟ್ ಅಪ್. ಯಾಕೆ ಮಗನೇ, ನಿನ್ನ ಸಸ್ಪೆನ್ಷನ್ ಅಲ್ಲ, ಡೈರೆಕ್ಟ್ ಟರ್ಮಿನೇಷನ್ ಆಗುತ್ತೆ. ನಿನಗೆ ಗೊತ್ತಾ ಇಲ್ಲಿ ಯಾರನ್ನ ಕರ್ಕೊಂಡು ಬಂದಿದ್ಯಾ ಅಂತ? ಇವ್ರೇನಾದ್ರೂ ಮನ್ಸ್ ಮಾಡಿದ್ರೆ ಅಂತ 10 ಜ್ಯುವೆಲರಿ ಶಾಪ್ನ ಕೊಂಡ್ಕೊಂಡು ನನ್ನನ್ನೇ ತನ್ನ ಗಾರ್ಡ್ ಮಾಡ್ಕೋಬಹುದು. ಆಮೇಲೆ ಕಮಿಷನರ್ ತಮ್ಮ ಮೊಬೈಲ್ ನಲ್ಲಿ ಒಂದು ಮೆಸೇಜ್ ಅನ್ನ ಇನ್ಸ್ಪೆಕ್ಟರ್ಗೆ ತೋರಿಸಿದ್ರು. ಅದನ್ನ ನೋಡಿದ ತಕ್ಷಣ ಇನ್ಸ್ಪೆಕ್ಟರ್ ಮುಖ ಬೆಳ್ಸ್ಕೊಳ್ತು. ಸರ್, ನಾನು ತಪ್ಪು ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್. ಸರ್, ಹುಕುಂ, ಕ್ಷಮಿಸ್ಬಿಡಿ. ಬನ್ನಿ, ನಾನು ನಿಮ್ಮನ್ನ ನಮ್ಮ ಕಾರಲ್ಲೇ ಮನೆಗೆ ಡ್ರಾಪ್ ಮಾಡ್ತೀನಿ. ಓಕೆ, ನಾನು ಮರಿತೀನಿ, ಆದರೆ ಒಂದು ಕಂಡೀಷನ್ ಮೇಲೆ. ಹುಕುಂ, ನೀವು ಸಹ ನನ್ನ ಈ ಸೀಕ್ರೆಟ್ನ ಮರಿಬೇಕು. ನನ್ನ ಈ ಸೀಕ್ರೆಟ್ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು, ಎಸ್ಪೆಷಲಿ ನನ್ನ ಹೆಂಡತಿಗೆ. ಹುಕುಂ. ಗೌತಮ್ ಹೀಗೆ ಹೇಳಿದ ತಕ್ಷಣ ಇಡೀ ಪೊಲೀಸ್ ಸ್ಟೇಷನ್ ನಲ್ಲಿ ಕೋಲಾಹಲ ಉಂಟಾಯ್ತು. ಆದ್ರೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಗೌತಮ್ ನಿಜವಾಗ್ಲೂ ಕಳ್ಳನ ಅಥವಾ ಇಲ್ಲಿ ಏನಾದ್ರೂ ದೊಡ್ಡ ಸೀಕ್ರೆಟ್ ಅಡಗಿದ್ಯಾ? ಮತ್ತೆ ಕಮಿಷನರ್ ಯಾಕೆ ಇವನನ್ನ ಹುಕುಂ ಅಂತ ಕರೀತಾರೆ? ಮುಂದೆ ಯಾವ ತರದ ರಹಸ್ಯ ತೆರೆದುಕೊಳ್ಳುತ್ತೆ ಅಂದ್ರೆ ನಿಮಗೆ ಶಾಕ್ ಆಗುತ್ತೆ. ಗೌತಮ್ ಸ್ಟೇಷನ್ ಇಂದ ಹೊರಗೆ ಬಂದ ತಕ್ಷಣ ಅಲ್ಲಿ ಒಂದು ಲಕ್ಸುರಿ ಕಾರ್ ಬಂದು ನಿಲ್ತು. ಅದರಿಂದ ಒಬ್ಬ ವಯಸ್ಸಾದ ವ್ಯಕ್ತಿ ಇಳಿದ್ರು. ಅವರು ಗೌತಮ್ ಕೈಗೆ ಒಂದು ಚಿಕ್ಕ ಬಾಕ್ಸ್ ನ ಕೊಟ್ರು. ಗೌತಮ್ ಅರ್ಜೆಂಟ್ ಅಲ್ಲಿ ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿ ಅವರ ಬರ್ತ್ಡೇ ವೆನ್ಯೂಗೆ ಹೋದ. ಅನ್ವಿತಾ ಅವನನ್ನ ನೋಡಿದಾಗ ಶಾಕ್ ಆದ್ಲು. ಎಲ್ಲಿಂದ ಬಂದೆ ಇಲ್ಲಿಗೆ? ಕಳ್ಳ, ನಿನ್ನನ್ ಯಾರು ಪೊಲೀಸ್ ಸ್ಟೇಷನ್ ಇಂದ ಬಿಡಿಸಿದ್ದು? ನೀನ್ ಅಲ್ಲೇ ಬಿದ್ದಿದ್ರೆ ಚೆನ್ನಾಗಿರೋದು. ನಾನೇನು ಕಳ್ತನ ಮಾಡಿಲ್ಲ ಅನ್ವಿತಾ. ನಾನು ಜ್ಯುವೆಲರಿ ಶಾಪ್ ಮುಂದೆ ನಿಂತಿದ್ದೆ, ಪೊಲೀಸ್ ಹಿಡಿದ್ರು. ತುಂಬಾ ಕಷ್ಟಪಟ್ಟು ನಿರಪರಾಧಿ ಅಂತ ಪ್ರೂವ್ ಮಾಡಿ ಬಂದೆ. ಸರಿ ಸರಿ, ಎಂತ ಚೀಪ್ ಗಿಫ್ಟ್ ತಂದಿದ್ಯಾ ನೀನು? ಪ್ಯಾಕಿಂಗ್ ಎಷ್ಟು ಚೀಪ್ ಆಗಿದೆ. ಛೀ. ಪ್ಯಾಕಿಂಗ್ ಮ್ಯಾಟ್ರ್ ಆಗಲ್ಲ, ಒಳಗಡೆ ಗಿಫ್ಟ್ ಏನಿದೆ ಅನ್ನೋದು ಮ್ಯಾಟ್ರ್ ಆಗುತ್ತಲ್ವಾ? ನೀನು ನೋಡಿದ್ರೆ ಶಾಕ್ ಆಗ್ತೀಯಾ. ಏಯ್, ಅದು ಅಜ್ಜಿ ಗಿಫ್ಟ್, ನೀನ್ಯಾಕೆ ಓಪನ್ ಮಾಡ್ತೀಯಾ? ಅವರೇ ಓಪನ್ ಮಾಡ್ಲಿ ಬಿಡು. ಫೈನ್, ವಾಟ್ ಎವರ್. ಆದ್ರೆ ಬೇರೆಯವ್ರ ಗಿಫ್ಟ್ ಕೊಡುವಾಗ ನೀನು ನಿನ್ನ ಬಾಕ್ಸ್ ಅನ್ನ ಸೈಡಲ್ಲಿ ಇಟ್ಬಿಡು, ಓಕೆ? ತಾತ ನನ್ ಜೊತೆ ಅದ್ಯಾವ ಜನ್ಮದ ರಿವೆಂಜ್ ತಗೊಂಡ್ರೋ ಏನೋ, ನನ್ನಂತ ಮಿಲೇನಿಯರ್ ಹುಡುಗಿನ ನಿನ್ನಂತ ಬಡವನ್ ಜೊತೆ ಮದ್ವೆ ಮಾಡ್ಸಿದ್ರು. ದುಡ್ಡು ಇಲ್ಲ, ಮರ್ಯಾದೆನೂ ಇಲ್ಲ. ಹೋಗೋಣ. ಯಾಕೆ ಹೀಗ್ ನಿಂತಿದ್ಯಾ? ಹೋಗು. ಥ್ಯಾಂಕ್ ಯು ಮಗಳೇ. ಮತ್ತೆ ಆ ಪಾರ್ಟಿಯಲ್ಲಿ ಅನ್ವಿತಾಳ ಕಸಿನ್ ಶರಣ್ಯ ಫುಲ್ ಮಿಂಚುತ್ತಾ ಬಂದ್ಲು. ಎಕ್ಸ್ಪೆನ್ಸಿವ್ ಬ್ಲಾಕ್ ಡ್ರೆಸ್ ಹಾಕಿ ಕೈಯಲ್ಲಿ ಒಂದು ಗೋಲ್ಡನ್ ಗಿಫ್ಟ್ ಹಿಡಿದು ಬರ್ತಾ ಇದ್ದ ಹಾಗೆ ಫುಲ್ ಪಾರ್ಟಿ ಅಟೆನ್ಷನ್ ಅವಳ ಕಡೆ ಹೋಯ್ತು. ಎಲ್ಲರ ಮಧ್ಯೆಯಿಂದ ಅವಳು ನೇರವಾಗಿ ಅಜ್ಜಿ ಹತ್ರ ಹೋದ್ಲು. ಹಾಯ್ ಅಜ್ಜಿ, ಇದು ನಿಮ್ಗೆ. ಹೇ ಶರಣ್ಯ, ನೀನ್ ಯಾಕೆ ಗಿಫ್ಟ್ ತರ್ಬೇಕು? ಅಜ್ಜಿ ಏನ್ ಹೇಳ್ತಾ ಇದ್ದೀರಾ? ನಾನು ನಿಮ್ ಬರ್ತಡೆಗೆ ಖಾಲಿ ಕೈಯಲ್ಲಿ ಬರ್ಬೇಕಾ? ಅದಾಗಲ್ಲ. ನೋಡಿ ನೋಡಿ, ನೀವ್ ಇಂಪ್ರೆಸ್ ಆಗ್ತೀರಾ. ಓ ಹಾಗಾ? ಹಾಗಾದ್ರೆ ನೋಡ್ಲೇಬೇಕು. ಡೈಮಂಡ್ ಪೆಂಡೆಂಟ್, ಇಷ್ಟೊಂದು ಶೈನ್ ಡೈಮಂಡ್. ನಾನು 72 ವಯಸ್ಸಲ್ಲಿ ಇದನ್ನ ಮೊದಲನೇ ಬಾರಿಗೆ ನೋಡ್ತಿದ್ದೀನಿ. ಶರಣ್ಯ, ನೀನು ಈ ಫ್ಯಾಮಿಲಿಯ ಹೆಣ್ಣು ಮಕ್ಕಳಿಗಿಂತ ಫುಲ್ ಡಿಫ್ರೆಂಟ್, ಸೆನ್ಸಿಬಲ್ ಮತ್ತೆ ಸ್ಮಾರ್ಟರ್. ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹೀಗೆ ಹೇಳಿ ಗಾಯತ್ರಿ ದೇವಿ ಅನ್ವಿತಾ ಕಡೆ ನೋಡಿದ್ರು. ಅನ್ವಿತಾ ಅವಮಾನದಲ್ಲಿ ತಲೆ ತೆಗೆಸಿದ್ಲು. ಈ ಡೈಮಂಡ್ ಪೆಂಡೆಂಟ್ ತುಂಬಾ ಎಕ್ಸ್ಪೆನ್ಸಿವ್ ಇರಬೇಕು ಅಲ್ವಾ ಶರಣ್ಯ? ಹೌದು, ಇದು 1.5 ಕೋಟಿದು. ಯಾರೋ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. 5 ಲಕ್ಷದ ಪೆಂಡೆಂಟ್ನ 1.5 ಕೋಟಿಗೆ ಸೇಲ್ ಮಾಡಿದ್ದಾರೆ. ನಾನ್ಸೆನ್ಸ್. ಅಷ್ಟಕ್ಕೂ ನಮ್ ಜೇಬಲ್ಲಿ 500 ರೂಪಾಯಿ ನೋಟ್ ಇಟ್ಕೊಂಡು ಓಡಾಡೋರು ಬೇರೆಯವ್ರಿಗೆ ಲಕ್ಷದ ಬಗ್ಗೆ ಸ್ಪೀಚ್ ಕೊಡಬಾರ್ದು. ನೀನ್ ಈ ಪಾರ್ಟಿನ ಸ್ಪಾಯ್ಲ್ ಮಾಡೋಕ್ ಬಂದಿದ್ಯಾ? ನೀನು ಯೂಸ್ಲೆಸ್. ಮತ್ತೆ ಡೈಮಂಡ್ ಬೆಲೆನ ತಪ್ಪಾಗಿ ಹೇಳಿ ನನ್ನ ಮೊಮ್ಮಗಳಿಗೆ ಎಲ್ರು ಮುಂದೆ ಅವಮಾನ ಮಾಡ್ತಿದ್ಯಾ. ಅಜ್ಜಮ್ಮ, ನೀವು ನನ್ನ ಟ್ರಸ್ಟ್ ಮಾಡಿಲ್ಲ ಅಂದ್ರೆ ಮಿಸ್ಟರ್ ಪಾರಿಕ್ ಅವ್ರನ್ನ ಕೇಳಿ. ಅವರು ಕರ್ನಾಟಕದ ಬಿಗ್ಗೆಸ್ಟ್ ಡೈಮಂಡ್ ಮರ್ಚೆಂಟ್ ಅಲ್ವಾ? ಮಿಸ್ಟರ್ ಪಾರಿಕ್, ನೋಡಿ, ಹಾಗೆ ನನ್ಗಿದ್ರ ಬೆಲೆ ಹೇಳಿ.
ಯಾರೋ ಫೇಕ್ ಡೈಮಂಡ್ನ ಒರಿಜಿನಲ್ ಡೈಮಂಡ್ ತರ ಸೇಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಸುಳ್ಳು ಹೇಳಲ್ಲ. ಯಾರೋ ಶರಣ್ಯಗೆ ಮೋಸ ಮಾಡಿದ್ದಾರೆ. ಯಾರೋ ಶರಣ್ಯಗೆ ಮೋಸ ಮಾಡಿದಾರೋ ಅಥವಾ ಅವರೇ ದುಡ್ಡನ್ನ ದೊಡ್ಡ ರೀತಿಲಿ ಸ್ಪೆಂಡ್ ಮಾಡ್ತಿದ್ದಾರಾ ಅನ್ನೋದು ಶರಣ್ಯಗೆ ಮಾತ್ರ ಗೊತ್ತು. ಶರಣ್ಯ ಮ್ಯಾಮ್, ಇವಾಗ ನೀವ್ ಹೇಳ್ತೀರಾ ಇಲ್ಲ ನಾನ್ ಹೇಳ್ಬೇಕಾ? ಅಯ್ಯೋ ಮಿಸ್ಟರ್ ಪಾರಿಕ್, ನಾನೇ ಹೇಳ್ತೀನಿ. ಸಾರಿ, ನಿನ್ನ ಪೆಂಡೆಂಟು ಡೈಮಂಡ್ದಲ್ಲ, ಬರೀ ಗಾಜಿನ ಪೀಸ್ದು. ನಿನಗೆ ಎಷ್ಟು ಧೈರ್ಯ ನನ್ನ ಮೊಮ್ಮಗಳ ಮೇಲೆ ಆಪಾದನೆ ಮಾಡ್ತೀಯ? ನೀನೇನು ಗಿಫ್ಟ್ ತಂದಿದ್ಯಾ ಮೊದಲು ಅದನ್ನು ಹೇಳು. ಇದು 3 ಕಾಸಿಂದಾಗಿರತ್ತೆ. ಮಿಸ್ಟರ್ ಪಾರಿಕ್, ನಿಮಗೆ ಟೈಮ್ ಇದ್ರೆ ಈ ಗಿಫ್ಟ್ನ ಸಹ ಚೆಕ್ ಮಾಡಿ. ಇವತ್ತಿಂದ ಅಂದ್ರೆ ಈ ಕ್ಷಣದಿಂದ ನಾನು ಈ ರಾಜ್ಗುರು ಫ್ಯಾಮಿಲಿಯ ಜೊತೆ ಎಲ್ಲ ಸಂಬಂಧ ಬ್ರೇಕ್ ಮಾಡ್ತೀನಿ. ಅಜ್ಜಮ್ಮ, ನೀವು ನನ್ನ ಕೆನ್ನೆಗೆ ಹೊಡಿಬಾರ್ದಿತ್ತು. ಯಾವ ನಾಯಿನ ನೀವು 2 ವರ್ಷದಿಂದ ಸಾಕಿದ್ರೋ ಅದು ಇವತ್ತು ಮನೆಯಿಂದ ಹೊರಟು ಹೋಗ್ತಿದೆ. ಆದ್ರೆ ಖಂಡಿತ ಒಂದಿನ ಬರುತ್ತೆ, ಅವತ್ತು ನೀವು ನಿಮ್ಮ ಮೊಣಕಾಲ್ ಮೇಲೆ ಕೂತು ನನ್ನ ಹತ್ರ ಕ್ಷಮೆ ಕೇಳ್ತೀರಿ. ಅವಾಗ ಮಾತಾಡೋಣ. ಹೀಗೆ ಹೇಳಿದ ಗೌತಮ್ ಪಾರ್ಟಿಯಿಂದ ಹೊರಟೋದ. ಅವನ ಈ ಜೋಶಿಂದ ಆ ಪಾರ್ಟಿಗೆ ಬಂದ ಗೆಸ್ಟ್ ಗಳಿಗೆ ಒಳ್ಳೆ ಎಂಟರ್ಟೈನ್ ಮಾಡಿದ ಹಾಗಾಗಿತ್ತು. ಇದರಿಂದ ಅನ್ವಿತಾಗೂ ಅವಮಾನ ಆಗಿತ್ತು. ಗೌತಮ್, ಆದ್ರೆ ಮೊದಲ ಬಾರಿಗೆ ಗೌತಮ್ನಲ್ಲಿ ಗಾಯತ್ರಿ ದೇವಿ ಒಂದು ರಾಯಲ್ ಆಟಿಟ್ಯೂಡ್ ನೋಡಿದ್ರು. ಗೌತಮ್, ಅರೆ ಗೌತಮ್ನ ತಡಿರಿ, ಯಾರಾದ್ರೂ ಗೌತಮ್ನ ತಡಿರಿ. ಗೌತಮ್ ಅನ್ವಿತಾಗೋಸ್ಕರ ತನ್ನ ಹೃದಯದಲ್ಲಿ ಪ್ರೀತಿ ಇಟ್ಕೊಂಡಿದ್ದ, ಹಾಗಾಗಿ ಅವಳನ್ನ ಕ್ಷಮಿಸಿದ. ಆದ್ರೆ ಉಳಿದ ಫ್ಯಾಮಿಲಿ ಮತ್ತು ಅಜ್ಜಿ ಬಗ್ಗೆ ಆಕ್ರೋಶದ ಕಿಡಿ ಇನ್ನು ಅವನ ಹೃದಯದಲ್ಲಿ ಉರಿತಾ ಇತ್ತು. ಮಾರನೇ ದಿನ ತನ್ನ ನೋವನ್ನ ನಗುವಿನ ಹಿಂದೆ ಬಚ್ಚಿಟ್ಟು ಮತ್ತೆ ತನ್ನ ಹಳೆ ಸೈಕಲ್ ಅನ್ನ ತಗೊಂಡು ಗೌತಮ್ ಅನ್ವಿತಾಳ ಫ್ರೆಂಡ್ಸ್ ನ ಪಿಕಪ್ ಮಾಡೋಕೆಂತ ಏರ್ಪೋರ್ಟ್ಗೆ ಹೋದ. ಪ್ಲೇನ್ ಲ್ಯಾಂಡ್ ಆಗಿ 20 ನಿಮಿಷ ಆಗಿತ್ತು. ಅನ್ವಿತಾಳ 2 ಫ್ರೆಂಡ್ಸ್ ಗೌತಮ್ಗಾಗಿ ಏರ್ಪೋರ್ಟ್ ನಲ್ಲಿ ವೇಟ್ ಮಾಡ್ತಿದ್ರು. ನಿನ್ ಫ್ರೆಂಡ್ನ ಹಸ್ಬೆಂಡ್ಗೆ ಏನಾಯ್ತು? ಅವ್ನು ಇನ್ನೂ ಬಂದಿಲ್ಲ. ಐ ನೋ, ಬರ್ತಾ ಇರ್ಬೋದು. ನಿನಗ್ ಗೊತ್ತಾ, ನನ್ ಫ್ರೆಂಡ್ ಇದ್ದಾಳಲ್ಲ ಅನ್ವಿತಾ, ಅವಳು ತುಂಬಾ ರಿಚ್. ಅವಳ ಹತ್ರ ಏನಿಲ್ಲ ಅಂದ್ರೂ 12 to 15 ಕಾರ್ಗಳಿವೆ. ಇವತ್ತು ಯಾವ್ದನ್ ತರ್ಬೇಕು ಅಂತ ಅವಳಿಗೆ ಚೂಸ್ ಮಾಡಕ್ ಆಗ್ತಿಲ್ಲ ಅನ್ಸತ್ತೆ. ಅದೇ ಟೈಮ್ಗೆ ಅನ್ವಿತಾನೆ ಕ್ಯಾಬ್ ನಲ್ಲಿ ಅಲ್ಲಿ ಬಂದ್ಲು. ಹಾಯ್, ಹೌ ಆರ್ ಯು? ಗುಡ್. ಐ ಆಮ್ ಸೋ ಸಾರಿ, ಐ ಆಮ್ ಲೇಟ್. ಅದು 1 minute, I'll just call him. ಹಲೋ ಗೌತಮ್, ನೀನ್ ಎಲ್ಲಿದ್ಯಾ? ನೀನು ನನಗಿಂತ ಮೊದ್ಲೇ ಇಲ್ಲಿ ಇರ್ಬೇಕಿತ್ತಲ್ವಾ? ಹಾ ಅನ್ವಿ, ನಾನು ಇನ್ನೇನ್ ಬಂದೆ. ಏನಾಯ್ತು? ನೀನ್ ಯಾಕೆ ಈ ತರ ಏದುಸ್ರು ಬಿಡ್ತಾ ಇದ್ಯಾ? ಹಾ ಬಂದೇ ಬಿಟ್ಟೆ. ಬೇಗ ಬಾ. ಈಸ್ ಜಸ್ಟ್ ಕಮಿಂಗ್. ಬಂದ್ಬಿಟ್ಟ. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಗೌತಮ್ನ ನೋಡಿ ಅನ್ವಿತಾ ಫ್ರೆಂಡ್ಗೆ ಒಬ್ಬ ಮನುಷ್ಯ ಏರ್ಪೋರ್ಟ್ಗೆ ಸೈಕಲ್ ಅಲ್ಲಿ ಬಂದು ಯಾರಾದ್ರೂ ಪಿಕ್ ಮಾಡ್ತಾನೆ ಅನ್ನೋದನ್ನ ನಂಬೋದಕ್ಕೆ ಆಗ್ಲಿಲ್ಲ. ಅನ್ವಿತಾ ಅಂತೂ ನಾಚಿಕೆಯಲ್ಲಿ ಮುಖ ಮುಚ್ಕೊಂಡ್ಲು. ಛೀ ಅವ್ನಿ, ನಿನ್ನ ಈ ಬಿಕಾರಿ ಗಂಡ ಇಷ್ಟು ಹೊತ್ತು ಭಿಕ್ಷೆ ಬೇಡ್ತಾ ಇದ್ನ. ನಮ್ಮನ್ನ ಏರ್ಪೋರ್ಟ್ ಇಂದ ಪಿಕ್ ಮಾಡೋಕೆ ಈ ಡಕೋಟಾ ಸೈಕಲ್ ತಂದಿದ್ದಾನೆ. ಛೀ, ಇವನು ಅವನಿ ಹಸ್ಬೆಂಡಾ? ನಾನ್ ಇವನನ್ನ ಭಿಕ್ಷುಕ ಅನ್ಕೊಂಡಿದ್ದೆ. ಗೌತಮ್ ತನ್ನ ಅತ್ತೆ ಮನೆಗೆ ಮದುಮಗ ಆಗಿ ಬಂದಿದ್ದ. ಇದನ್ನ ನೋಡಿ ಎಲ್ರು ಬಿದ್ದು ನಕ್ಕಿದ್ರು. ಅನ್ವಿತಾಳ ಕಸಿನ್ ಶರಣ್ಯ ಅಂತೂ ಅವನನ್ನ ಆಡ್ಕೊಂಡು ನಕ್ಕಿದ್ಲು. ವಾಹ್ ಅಕ್ಕ, ನಿನ್ನ ಮದುಮಗ ಅಂತೂ ಸೈಕಲ್ ಲೆವೆಲ್. ಬೇರೆ ಮದುಮಕ್ಕಳು ಕಾರ್, ಹೆಲಿಕಾಪ್ಟರ್ ಅಲ್ಲಿ ಎಂಟ್ರಿ ಕೊಡ್ತಾರೆ. ನಿನ್ನವನು ಸೈಕಲ್ ಅಲ್ಲಿ ಬಂದಿದ್ದಾನೆ. ಅವನಿ, ಇನ್ನೂ ಟೈಮ್ ಇದೆ. ಈ ಮ್ಯಾರೇಜ್ ಇಂದ ಓಡ್ ಹೋಗು, ಇಲ್ಲ ಅಂದ್ರೆ ಇವತ್ತು ನಿನ್ನ ಫ್ಯಾಮಿಲಿ ನಿನ್ನ ನೋಡಿ ನಗ್ತಾ ಇದೆ. ನಾಳೆ ದಿನ ಇಡೀ ಸಿಟಿ ಇದನ್ನ ನೋಡ್ಕೊಂಡು ನಗತ್ತೆ. ಇಷ್ಟು ಬ್ಯೂಟಿಫುಲ್ ಮತ್ತೆ ರಿಚ್ ವೈಫ್ ನ ಹಸ್ಬೆಂಡ್ ಒಬ್ಬ ಭಿಕ್ಷುಕ ಅಂತ.
ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಗೌತಮ್? ಎಲ್ರು ಮುಂದೆ ನನ್ ಮರ್ಯಾದೆ ತೆಗಿಬೇಕು ಅಂತನಾ? ಮಿಲೇನಿಯರ್ ಫ್ರೆಂಡ್ಸ್ ಅನ್ನ ಏರ್ಪೋರ್ಟ್ ಇಂದ ಪಿಕ್ ಮಾಡೋಕೆ ಸೈಕಲ್ ಅಲ್ಲಿ ಬಂದಿದ್ಯಾ? ನಿನಗ್ ನಾಚಿಕೆ ಆಗೋಲ್ವಾ? ನಾನ್ ನಿನಗ್ ಹೇಳಿದ್ದೆ ಅಲ್ವಾ ಮನೆಯಿಂದ ಕಾರ್ ತಗೊಂಡ್ ಬಾ ಅಂತ. ಅವನಿ ನನ್ ಮನೆಗೆ ಹೋದಾಗ ಅಲ್ಲೊಂದ್ ಕಾರ್ ಇತ್ತು. ನಾನು ಯಾವಾಗ ಕೀಸ್ ತಗೊಳಕ್ ಹೋದ್ನೋ ಆಗ ಅಲ್ಲಿ ಸರ್ವೆಂಟ್ ನನಗೆ ಈ ಕಾರ್ ತಗೊಂಡ್ ಹೋಗೋ ಆಗಿಲ್ಲ ಅಂದ. ನಾನು ಏನ್ ಮಾಡ್ಬೇಕಿತ್ತು? ಓ ಗಾಡ್, ನನ್ನಿಂದ ಆಗ್ತಾ ಇಲ್ಲ ಗೌತಮ್. ನೀನು ಒಂದ್ ವೇಳೆ ಗಂಟೆ ಆಗಿದ್ರೆ ಯಾರ್ ಬೇಕಾದ್ರೂ ಹೊಡಿತಾ ಇದ್ರು. ಗಂಟೆ? ನೀನು ಮನೆ ಅಳಿಯ ಆದ್ರೂ ನಿನ್ನ ಸರ್ವೆಂಟ್ಸ್ ಬೈತಾರೆ ಅಂದ್ರೆ ಅರ್ಥ ಮಾಡ್ಕೋ. ನೀನೊಬ್ಬ ದರಿದ್ರ ಬಿಕಾರಿ ಅಂತ. ನಿನ್ ಹತ್ರ ಕಾರ್ ಇಲ್ಲ ಅಂದಿದ್ರೆ ಕ್ಯಾಬ್ ಎಲ್ಲಾದ್ರೂ ಬರ್ಬೇಕಾಗಿತ್ತಲ್ವಾ? ನನ್ನ ಹತ್ರ ದುಡ್ಡಿರ್ಲಿಲ್ಲ. ನನ್ನ ಹತ್ರ ಬರೀ 75 ರೂಪಾಯಿ ಇತ್ತು. ಆಮೇಲೆ ನಾನು ಅನ್ಕೊಂಡೆ ಇಲ್ಲಿಗೆ ಬಂದು ನಿನ್ನ ಹತ್ರ ದುಡ್ಡು ತಗೋಬೇಕು ಅಂತ. ಯು ನೋ ವಾಟ್, ನನ್ನಿಂದ ಸ್ವಲ್ಪ ದುಡ್ಡು ತಗೊಂಡ್ ಹೋಗಿ ವಿಷ ತಗೊಂಡ್ ಬಾ. ನಿನ್ನಂತ ಭಿಕ್ಷುಕನ್ ಗಂಡನ್ ಜೊತೆ ಇರೋದಕ್ಕಿಂತ ನಾನು ಸಾಯೋದೇ ಬೆಟರು. ಯು ನೋ ವಾಟ್, ನಾವೀಗ ಸಿಟಿಲಿ ಬಿಗ್ಗೆಸ್ಟ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನೀನು ಆ ಲಗೇಜ್ನ ಕಾರಲ್ಲಿಟ್ಟು ಆ ನಿನ್ನ ಸೈಕಲಲ್ಲಿ ಹಿಂದೆ ಹಿಂದೆ ಬರ್ತೀಯಾ. ಅಲ್ಲಿ ರೂಮಲ್ಲಿ ಲಗೇಜ್ ತಂದಿಡ್ತೀಯಾ. ಇದೇ ನಿನ್ನ ಶಿಕ್ಷೆ. ಓಕೆ. ಹಿಂದಿನಿಂದ ಅನ್ವಿತಾ ಫ್ರೆಂಡ್ಸ್ ನಗ್ತಾ ಇದ್ರು. ಗೌತಮ್ ಏನು ಮಾತಾಡದೆ ಎಲ್ಲಾ ಲಗೇಜ್ ಕಾರಿನ ಡಿಕ್ಕಿಗೆ ಹಾಕಿ ಸೈಲೆಂಟ್ ಆಗಿ ಅನ್ವಿತಾ ಮುಂದೆ ತಲೆ ಬಗ್ಗಿಸಿ ನಿಂತ. ನೀನು ಆ ನಿನ್ನ ಕಿತ್ತು ಹೋಗಿರೋ ಸೈಕಲ್ ತಗೊಂಡು ನಮ್ ಹಿಂದೆ ಬಾ. ಅನ್ವಿತಾ ಫ್ರೆಂಡ್ಸ್ ತನ್ನ ಫ್ರೆಂಡ್ಸ್ ಜೊತೆ ಹೋಟೆಲ್ನ ರಿಸೆಪ್ಷನ್ಗೆ ತಲುಪಿದ್ರು. ಅವಳನ್ನ ನೋಡಿದ ಹೋಟೆಲ್ನ ಮ್ಯಾನೇಜರ್ ಫುಲ್ ರೆಸ್ಪೆಕ್ಟ್ ಅಲ್ಲಿ ಹೇಳಿದ್ರು, ನಮಸ್ತೆ ಮೇಡಮ್, ಹೇಳಿ ನಾನೇನ್ ಸೇವೆ ಮಾಡ್ಬೋದು ನಿಮ್ಗೆ? ನನ್ಗೆ ನಿಮ್ಮ ಹೋಟೆಲ್ನಲ್ಲಿ ಇವತ್ತಿಗೊಂದು ರೂಮ್ ಬೇಕು. ಒಂದ್ ನಿಮಿಷ ಮ್ಯಾಮ್. ಸಾರಿ ಮೇಡಮ್, ಆಕ್ಚುಲಿ CM ಅವರು ಅವ್ರ ಪಾರ್ಟಿ ಪೀಪಲ್ ಜೊತೆ ಇಲ್ಲೇ ಸ್ಟೇ ಮಾಡಿದ್ದಾರೆ. ಹಾಗಾಗಿ ನಮ್ಮ ಹತ್ರ ಯಾವುದೇ ರೂಮ್ ಖಾಲಿ ಇಲ್ಲ. ಏನು? ನಾನ್ ನಿಮ್ಗೆ 10 ಪಟ್ಟು ಹೆಚ್ಚು ದುಡ್ಡು ಕೊಡೋದಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು ನಂಗೆ ಒಂದು ರೂಮ್ ಅರೇಂಜ್ ಮಾಡಿ. ಇವತ್ತು ಮಾತ್ರ ಅಲ್ಲ, ನೆಕ್ಸ್ಟ್ 3 ದಿನ ತನಕ ನಮ್ಮ ಹತ್ರ ಯಾವುದೇ ರೂಮ್ ಅವೈಲೇಬಲ್ ಇಲ್ಲ. ಯಾಕಂದ್ರೆ CM ಮುಂದಿನ 3 ದಿನ ಇಲ್ಲೇ ಸ್ಟೇ ಮಾಡ್ತಿದ್ದಾರೆ. ನಿಮಗ್ ಗೊತ್ತಾ ನಾನು ಯಾರು ಅಂತ? ನೋಡಿ, ನೀವ್ ಏನ್ ಬೇಕಾದ್ರೂ ಮಾಡಿ ನನ್ನ ಫ್ರೆಂಡ್ಸ್ಗೆ ಒಂದು ರೂಮ್ ಅರೇಂಜ್ ಮಾಡ್ಕೊಡಿ ಪ್ಲೀಸ್. ಐ ಆಮ್ ಸಾರಿ ಮೇಡಮ್, ಎಲ್ಲಿವರೆಗೆ CM ಸರ್ ಇಲ್ಲೇ ಸ್ಟೇ ಮಾಡ್ತಾರೋ ಅಲ್ಲಿ ತನಕ ನಾನ್ ನಿಮ್ಗೆ ರೂಮ್ ಅರೇಂಜ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಬೇರೆ ಹೋಟೆಲ್ ನಲ್ಲಿ ಮ್ಯಾನೇಜ್ ಮಾಡಿ. ಏನೇ ಇದು? ನೀನ್ ಯಾವಾಗ್ಲೂ ಅನ್ವಿತಾ ಬಗ್ಗೆ ದೊಡ್ಡ ವಿಷಯ ಹೇಳ್ತಾ ಇದ್ದೆ. ಅವಳು ಈ ಸಿಟಿಯ ಬಿಗ್ಗೆಸ್ಟ್ ಫ್ಯಾಮಿಲಿ ಅವಳು ಅಂತ. ಮತ್ತೆ ಇದೇನು, ಅವಳ ಕೈಯಲ್ಲಿ ಒಂದು ರೂಮ್ ಸಹ ಅರೇಂಜ್ ಮಾಡೋಕ್ಕಾಗಲ್ಲ? ಹೌದು ಅನ್ವಿತಾ, ನಿಜವಾಗ್ಲೂ ನಾನ್ ಅಂದ್ಕೊಂಡಿದ್ದೆ ನೀನಿದ್ರೆ ಎಲ್ಲ ಸರಿಯಾಗಿರತ್ತೆ ಅಂತ. ಆದ್ರೆ ಏನಿದು? ಐ ಆಮ್ ಸಾರಿ ಗೈಸ್, ಟ್ರಸ್ಟ್ ಮೀ, ಇದು CM ವಿಷಯ ಆಗಿಲ್ಲ ಅಂತ ಅಂದಿದ್ರೆ ನಾವು ಈ ಹೋಟೆಲ್ನಲ್ಲೇ ಸ್ಟೇ ಮಾಡ್ತಿದ್ವಿ. ಯುನೋ, ಹತ್ರದಲ್ಲೇ ಒಂದು ಡೆನ್ ಇದೆ. ಅದು ಈ ಹೋಟೆಲ್ ತರ ಇಲ್ಲ ಅಂದ್ರೂ ತುಂಬಾ ಚೆನ್ನಾಗಿದೆ. ಲೆಟ್ಸ್ ಗೋ ದೇರ್ ಪ್ಲೀಸ್. ಲೆಟ್ಸ್ ಗೋ. ಅವರು ಒಂದೆರಡು ಹೆಜ್ಜೆ ಮುಂದೆ ಇಟ್ಟಿದ್ರು. ಅದೇ ಟೈಮ್ಗೆ ಗೌತಮ್ ಅಲ್ಲಿಗೆ ರೀಚ್ ಆದ. ಸಾರಿ, ಲೇಟ್ ಆಯ್ತು. ಸಾರಿ, ತುಂಬಾ ಅಪ್ಪಿತ್ತು. ಸಾರಿ. ನೀವಿನ್ನು ಚೆಕ್ ಇನ್ ಮಾಡಿಲ್ವಾ? ಏನಾಯ್ತು? ಎಲ್ಲ ಓಕೆ ಅಲ್ವಾ? ಎಲ್ಲ ಓಕೆ ಆಗೋಕ್ ಹೇಗ್ ಸಾಧ್ಯ? ನನ್ನ ದಿನ ನಿನ್ನ ಮುಖ ನೋಡೋದ್ರಿಂದ ಶುರುವಾಗತ್ತೆ. ನೀನ್ ಬಂದ್ಮೇಲಿಂದ ಏನೂ ಸರಿ ಇಲ್ಲ. ನಾನು ನಿನ್ನ ಬದಲಾಗಿ ಈ ಮ್ಯಾನೇಜರ್ನ ಮದ್ವೆ ಆಗಿದ್ದಿದ್ರೆ ಏನಾದ್ರೂ ಒಂದು ಸೊಲ್ಯೂಷನ್ ಸಿಕ್ತಿತ್ತು. ಸರ್ ನೀವಿಲ್ಲಿ? ಸರ್, ನೀವು ನಮ್ಮಂತ ಬಡವ್ರ ಹೋಟ್ಲಿಗೆ ಬಂದಿದ್ದೀರಾ? ಸರ್, ನೀವು ಇಲ್ಲಿಗೆ ಬಂದಿರೋದು ನಮ್ಮ ಅದೃಷ್ಟ. ಸರ್, ನೀವು ಹೇಗೋ ಬಂದಿದ್ದೀರಾ ಅಲ್ವಾ? ನಾನು ನಿಮ್ಗಾಗಿ ನಮ್ಮ ಹೋಟೆಲ್ನ ಮೋಸ್ಟ್ ಲಕ್ಸುರಿಯಸ್ ರೂಮ್ ಬುಕ್ ಮಾಡ್ತೀನಿ. ಇದೇ ನಾನ್ಸೆನ್ಸ್. ನಿಮ್ ಹತ್ರ ನೆಕ್ಸ್ಟ್ 3 ದಿನಕ್ಕೆ ಯಾವುದೇ ರೂಮ್ ಇರ್ಲಿಲ್ಲ. ಆದ್ರೆ ಈ ಬಿಕಾರಿಗೆ ಸ್ಪೆಷಲ್ ರೂಮ್. ಹೌ? ನೀವೇನ್ ಹೇಳಿದ್ರಿ? ಬಿಕಾರಿ? ನನ್ಗನ್ಸತ್ತೆ ನಿಮ್ಗೆ ಸರ್ ಬಗ್ಗೆ ಗೊತ್ತಿಲ್ಲ. ಗೌತಮ್ ಸರ್, ನೀವು ಮ್ಯಾನೇಜರ್ ಮತ್ತೇನೋ ಹೇಳೋ ಮೊದಲೇ ಆ ನ್ಯೂಸ್ ಒಳಗೆ ಸ್ಪ್ರೆಡ್ ಆಯ್ತು. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಓಲಗಿದ್ದ ರಾಜ್ಯದ CM ತಮ್ಮ ಉಳಿದ ಲೀಡರ್ ಜೊತೆ ಹೊರಗೆ ಬಂದ್ರು. ಆಮೇಲೆ ಆದ ಘಟನೆ ನೋಡಿ ಅನ್ವಿತಾ ಹಾಗೂ ಅವಳ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಪ್ರಜ್ಞೆ ತಪ್ಪೋ ಹಾಗಾದ್ರು. ಸರ್, ಮತ್ತೆ ಏನಾಗ್ಬೇಕು?
ಕೊನೆಗೂ ನಿಮ್ ಭೇಟಿ ಆಯ್ತು. ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನನ್ನ ಮತ್ತೆ ನನ್ನ ಪಾರ್ಟಿಗೆ ಲಕ್ಕಿ ಡೇ ಸರ್. ಎಲೆಕ್ಷನ್ ಬರ್ತಿದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರ್ಲಿ ಸರ್. ಇಡೀ ರಾಜ್ಯದಲ್ಲಿ ಎಲ್ಲರೂ ಅದೇ ಮಾತು ಹೇಳ್ತಾರೆ ಸರ್. ಯಾರ ತಲೆ ಮೇಲೆ ಗೌತಮ್ ಸರ್ ಕೃಪೆ ಇರುತ್ತೋ ಅವ್ರದೇ ಗೌರ್ಮೆಂಟು, ಅವ್ರದೇ ಡೆವಲಪ್ಮೆಂಟು ಅಂತ. ನಾನಿವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ಅವನಿಗೆ ಸಿಗ್ತಾ ಇದ್ದ ಆ ಆತಿಥ್ಯ ನೋಡಿ ಗೌತಮ್ಗೆ ಅನ್ಕಂಫರ್ಟಬಲ್ ಅನಿಸ್ತಿತ್ತು. ಇನ್ನೊಂದ್ ಕಡೆ ಅನ್ವಿತಾ ಮತ್ತೆ ಅವಳ ಫ್ರೆಂಡ್ಸ್ಗೆ ಆಶ್ಚರ್ಯ ಆಗಿತ್ತು. ಗೌತಮ್ ಮುಂದೆ ರಾಜ್ಯದ ಚೀಫ್ ಮಿನಿಸ್ಟರ್ ಮತ್ತೆ ಸಿಟಿಯ ಬಿಗ್ಗೆಸ್ಟ್ 5 ಸ್ಟಾರ್ ನ ಹೋಟೆಲ್ ಮ್ಯಾನೇಜರ್ ಇಬ್ರು ಒಟ್ಟಿಗೆ ಕೈ ಮುಗಿದು ನಿಂತಿದ್ರು. ಆ ಟೈಮ್ ನಲ್ಲಿ ಗೌತಮ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಏನೋ ಸಿಗ್ನಲ್ ಮಾಡ್ದ. ಅದು ಗೊತ್ತಾದ ತಕ್ಷಣ ಸಿಎಂ ಟೀಮ್ ಅಲ್ಲಿಂದ ಹೊರಟೋದ್ರು. ಅವರು ಹೋದ ತಕ್ಷಣ ಗೌತಮ್ ಎಲ್ಲರಿಗೂ ಹೇಳಿದ್ರು, ಏನೋ ಹೇಳೋದಕ್ಕೆ ತಡಬಡಾಯಿಸ್ತ. ಈ ಹೋಟೆಲಲ್ಲಿ ಏನ್ ನಡೀತಿದೆ ನಂಗೆ ಗೊತ್ತಿಲ್ಲ. ಇವರು ನನ್ನ ಯಾವ ಗೌತಮ್ ಅಂತ ತಿಳ್ಕೊಂಡಿದಾರೋ. ಅದೇ ನಾನು ಅಂದ್ಕೊಂಡೆ, ಈ ಗೌತಮ್ ತರದ ಬಿಕಾರಿ ಹತ್ರ ಸಿಎಂ ಯಾಕೆ ಕೈ ಕುಲುಕ್ತಾ ಇದ್ದಾರೆ ಅಂತ. ಅಳಿಯಂದ್ರೆ 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 ಆಗ ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿ ಅಲ್ಲಿ ಬಂದ್ರು. ಅವರ ಕೈಯಲ್ಲಿ ಗೌತಮ್ ಕೊಟ್ಟಿದ್ದ ಗಿಫ್ಟ್ ಇತ್ತು. ಅಳಿಯಂದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನಾನೊಂದು ದೊಡ್ಡ ತಪ್ಪು ಮಾಡಿದೆ. ಅದು ನಮ್ಮ ಮನೆಯಲ್ಲೇ ಇತ್ತು ಮತ್ತೆ ನಾನು ಅದಕ್ಕೆ ಬೆಲೆ ಕೊಡ್ಲಿಲ್ಲ. ನಿಮ್ಮ ಗಿಫ್ಟ್ ನೋಡಿದಾಗ ನನಗೆ ಅರ್ಥ ಆಯ್ತು ನಾನು ದೊಡ್ಡ ಮೂರ್ಖಳು ಅಂತ. ನಿಮ್ಮ ಗಿಫ್ಟ್ ಕೋಟಿಗಟ್ಲೆ ಬೆಲೆ ಇರೋ ವಜ್ರಕ್ಕಿಂತಲೂ ಜಾಸ್ತಿ. ನಾನು ದೊಡ್ಡ ತಪ್ಪು ಮಾಡಿದೆ. ದಯವಿಟ್ಟು ಕ್ಷಮಿಸಿ ಅಳಿಯಂದ್ರೆ, ದಯವಿಟ್ಟು ಕ್ಷಮಿಸಿ. ಅಜ್ಜಿ, ಅಲ್ಲ ಗೌತಮ್ ನಿನ್ಗೆ ಯಾವ ನಿಧಿ ಕೊಟ್ಟಿದ್ದಾನೆ ಅಂತ ನೀವು ಈ ತರ ಓಡ್ಕೊಂಡ್ ಬಂದಿದ್ದೀರಾ? ನನಗ್ ತೋರ್ಸಿ. ಅನ್ವಿತಾ ಮತ್ತೆ ಅವಳ ಫ್ರೆಂಡ್ಸ್ ಗಿಫ್ಟ್ ಓಪನ್ ಮಾಡಿದಾಗ ಅಲ್ಲಿದ್ದವರಿಗೆ ದೊಡ್ಡ ಆಘಾತ ಆಯ್ತು. ಅಷ್ಟಕ್ಕೂ ಗೌತಮ್ ಕೊಟ್ಟ ಗಿಫ್ಟ್ ಏನು? ಗೌತಮ್ ನಿಜವಾಗ್ಲೂ ಒಬ್ಬ ದೊಡ್ಡ ಮನುಷ್ಯನ? ಹೌದು ಅನ್ನೋದಾದ್ರೆ ಅವನು ಯಾರು? ಮಾಫಿಯಾದವನ, ಪೊಲಿಟಿಷಿಯನ್, ಬಿಸ್ನೆಸ್ ಮ್ಯಾನ್ ಅಥವಾ ಎಲ್ಲಿಗಾದ್ರೂ ರಾಜನ? ಆದ್ರೆ ಅವನು ಅಷ್ಟೊಂದು ಶ್ರೀಮಂತ ಮತ್ತೆ ಶಕ್ತಿಶಾಲಿ ಆಗಿದ್ರೆ ಯಾಕೆ ಬಡವನ ಹಾಗೆ ಗುಲಾಮಗಿರಿಯ ಜೀವನ ಮಾಡ್ತಿದ್ದ? ಈಗ ಸದ್ಯಕ್ಕೆ ಇಷ್ಟೇ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಕೆಳಗಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪಾಕೆಟ್ ಎಫ್ಎಂ ನಲ್ಲಿ ಕೇಳಿ. ಡೇ 1 ನಿಂದಾನು ಇಡೀ ಇಂಡಿಯಾದ ಮೊದಲ ಆಯ್ಕೆ ಆಗಿರೋ ಕಥೆನ ಈಗಲೇ ಡೌನ್ಲೋಡ್ ಮಾಡಿ ಕೇಳಿ. ರಾಯಲ್ ವಾರಸ್ದಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.